ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ರೆಡಿಯಾಗಿದ್ದೀನಿ. ಎಲ್ಲೋ ಹೋಗೋಣ ಅಂತ ಹೇಳ್ಬಿಟ್ಟು, ಜಾತ್ರೆಗೆ ಹೋಗೋಣ ಅಂತ ಹೇಳ್ಬಿಟ್ಟು, ಕಣಿ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಜಾತ್ರೆ ಇವತ್ತು. ಕಣಿ ಬಸವೇಶ್ವರ ಅಂತ ಹೇಳಿ ಕರೀತಾರೆ. ಆ ಜಾತ್ರೆಗೆ ಹೋಗ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಜಾತ್ರೆಗೆ ಹೋಗ್ತಾ ಇರೋದು ಅಲ್ಲಿಗೆ. ಬಟ್ ಲಾಸ್ಟ್ ಟೈಮ್ ಒಂದು ಸಲ ದೇವ್ರ ದರ್ಶನಕ್ಕೆ ಹೋಗಿದ್ದೆ. ಈ ಸಲ ಜಾತ್ರೆಗೆ ಹೋಗ್ತಾ ಇದ್ದೀನಿ. ನೋಡೋಣ ಯಾವ ಥರ ಎಲ್ಲ ಮಾಡ್ತಾರೆ ಜಾತ್ರೆ ಅಂದ್ಬಿಟ್ಟು. ತುಂಬಾ ಹೇಳ್ತಾ ಇರ್ತಾರೆ ಅದ್ರ ಬಗ್ಗೆ, ತುಂಬ ಸಿಕ್ಕಾಪಟ್ಟೆ. ಯಾಕಂದರೆ ಅಷ್ಟು ಚೆನ್ನಾಗೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಕೂಡ ಫಸ್ಟ್ ಟೈಮ್ ಜಾತ್ರೆ ನೋಡ್ಕೊಂಬರೋಣ ಅಂತೇಳಿ ಈಗ ಹೊರಟಿರೋದು. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಹೇಳ ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ಇಲ್ಲಿ ಹಾಯ್ ಫ್ರೆಂಡ್ಸ್. ಇಲ್ಲಿ ನೋಡ್ಕೊಂಡು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ? ಜಾತ್ರೆಗ ಹೋಗ್ತಾ ಇದ್ದೀವಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಆಮೇಲೆ ಜಾತ್ರೆಗೆ ಹೋಗಿ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಜಾತ್ರೆ ಇದೆ, ಹಾಗಾಗಿ ಜಾತ್ರೆಗೆ ಹೋಗ್ತಾ ಇದ್ವಿ. ಕಣಿ ಬಸವೇಶ್ವರ ಸ್ವಾಮಿ ಜಾತ್ರೆ. ಇನ್ನೇನು ಜಾತ್ರೆಗೆ ರೀಚ್ ಆಗಿದ್ದೀವಿ. ನೋಡ್ತಾ ಇರ್ಬೋದು, ಎಲ್ಲಿಂದ ನೋಡಿದ್ರು ಬರೀ ಅಂಗಡಿಗಳು ಕಾಣಿಸ್ತದೆ. ಸಿಕ್ಕಾಪಟ್ಟೆ ಅಂಗಡಿಗಳಿದೆ. ಬಟ್ ದೇವಸ್ಥಾನ ಇರೋದು ತುಂಬ ಮುಂದಕ್ಕಿದೆ. ಬಟ್ ಎಲ್ಲಿಂದ ಎಲ್ಲಿ ತನಕ ನೋಡಿದ್ರೂ ಅಂಗಡಿಗಳು ಇಟ್ಕೊಂಡಿದ್ದಾರೆ. ಈ ದೇವಸ್ಥಾನ ಬಂದು ಇರೋವಂಥದ್ದು ಮೈನ್ ರೋಡ್ನಲ್ಲಿ. ಬಟ್ ಏನಂದರೆ ಸುತ್ತ ಕಾಡು, ಬೆಟ್ಟ ಗುಡ್ಡ ಆ ಥರ ಇರುವಂಥದ್ದು. ಪಕ್ಕದಲ್ಲಿ ಏನು ಮನೆಗಳೆಲ್ಲ ಏನೂ ಇಲ್ಲ. ಗೋಡನ್ ಇದೆ, ಬಾಣ ಬಿಡುವಂಥದ್ದು, ಪಟಾಕಿ ಹೊಡಿತಾರಲ್ವ ಆ ಥರ. ಅದೊಂದು ಗೋಡನ್, ಒಂದೆರಡು ಅಂಗಡಿ ಇದೆ ಗೋಡನ್ ಥರ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಎಲ್ಲ ಅಂದರೆ ಸುತ್ತು ಮರ ಗಿಡ, ಬೆಟ್ಟ ಗುಡ್ಡ ಆ ಥರ ಇರೋವಂಥ ಜಾಗದಲ್ಲಿ ಇರೋವಂಥದ್ದು ಈ ದೇವಸ್ಥಾನ. ಇಲ್ಲಿ ನೋಡ್ತಾ ಇರ್ಬೋದು, ಇನ್ನೇನು ದೇವಸ್ಥಾನ ಹತ್ರ ಬರ್ತಾ ಇದ್ದಾವೆ. ಇಲ್ಲಿ ಪಾನಕ, ಮಜ್ಜಿಗೆ ಮತ್ತು ಅನ್ನದಾನ ಆ ಥರ ಎಲ್ಲ ಮಾಡ್ತಾ ಇದ್ದಾರೆ. ಜಾತ್ರೆ ಅಂದರೆ ಈ ಥರ ಎಲ್ಲ ಮಾಡ್ತಾ ಇರ್ತಾರಲ್ವ. ಈಗ ಇಲ್ಲಿ ದೇವಸ್ಥಾನ ಹತ್ರ ಹೋಗ್ತಾ ಇದ್ವಿ. ಎಷ್ಟೊಂದು ರಶ್ಶು ಅಂದರೆ ತುಂಬಾ ರಶ್ಶು. ಇನ್ನೇನು ಬೆಳಗ್ಗೆಯಿಂದ ದರ್ಶನ ಆಗ್ತಾ ಇದೆ. ಹೋಗೋರು ಹೋಗ್ತಾ ಇದ್ದಾರೆ, ಬರ್ತಾನೆ ಇದ್ದಾರೆ. ಬಟ್ ನೈಟ್ ಅಂತೂ ತುಂಬ ಸಿಕ್ಕಾಪಟ್ಟೆ ಮಾಡ್ತಾರೆ. ಅಪ್ಪ ಅವರೆಲ್ಲ ನೈಟೆಲ್ಲ ಹೋಗೋರು. ನೈಟಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತೆ. ಬಟ್ ನಾವೆಲ್ಲ ಮಕ್ಕಳನ್ನ ಕರ್ಕೊಂಬರೋಕ್ಕಾಗಲ್ಲ, ಅದಕ್ಕೆ ಡೇ ಬಂದಿದ್ದೀನಿ. ನಾನು ಫಸ್ಟ್ ಟೈಮ್ ಈ ಜಾತ್ರೆಗೆ ಬಂದಿರೋವಂಥದ್ದು. ಅಂದರೆ ಲಾಸ್ಟ್ ಟೈಮ್ ದರ್ಶನಕ್ಕೆ ಬಂದಿದ್ದೆ. ಮಂಡೇ ಟೈಮ್ ಇಲ್ಲಿ ಯಾವಾಗಲೂ ದೇವಸ್ಥಾನ ಓಪನ್ ಇರೋವಂಥದ್ದು. ಹಾಗಾಗಿ ಬಂದಿದ್ದೆ. ಈಗ ಜಾತ್ರೆಗೆ ಅಂತೇಳಿ ಬಂದಿರೋವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ರಶ್ ಇದೆ ಅಂತ ಹೇಳ್ಬಿಟ್ಟು. ನಾನು ಜಾತ್ರೆ ಅಂತಂದರೆ ತೇರು ಆ ಥರ ಎಲ್ಲ ಇರುತ್ತೆ ಅಂತ ಅಂದ್ಕೊಂಡು ಬಂದಿದ್ದೆ. ಬಟ್ ಇಲ್ಲೇನು ಆ ಥರ ಏನೂ ಇಲ್ಲ, ತೇರಿಲ್ಲ, ಏನೂ ಇಲ್ಲ. ದೇವಸ್ಥಾನದಲ್ಲಿ ದೇವ್ರ ದರ್ಶನಕ್ಕೆ ಇರುವಂಥ ಜನ. ಎಲ್ಲಿಂದ ನೋಡಿದ್ರೂ ಜನ ಬಂದಿದ್ದಾರೆ. ತುಂಬಾ ರಶ್ ಇತ್ತು. ಆದರೆ ಏನಕ್ಕೆ ಈ ಥರ ಜನ ಬರ್ತಾರೆ ಅಂತ ಹೇಳಿದ್ರೆ, ಹಳ್ಳಿಗಳ ಕಡೆ ತುಂಬ ನಂಬಿಕೆ ಇಟ್ಕೊಂಡಿರೋಂಥದ್ದು ದೇವಸ್ಥಾನ ಇದು, ಬಸವೇಶ್ವರ ಅಂತ ಹೇಳ್ಬಿಟ್ಟು. ಯಾಕಂದರೆ ಹಳ್ಳಿನಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಹಸು ಎಲ್ಲ ಇರುತ್ತೆ. ಹಸು, ಕುರಿ, ಕರು ಎಲ್ಲನೂ. ಅದಕ್ಕೇನಾದರೂ ಹುಷಾರಿಲ್ಲದಾಗ ದೇವರಿಗೆ ಹರಕೆ ಮಾಡ್ಕೊಂಡಿರ್ತಾರೆ. ಇಲ್ಲಿ ಬಂದು ಹರಕೆನ ತೀರಿಸುವಂಥದ್ದು. ಮತ್ತು ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ ಇಲ್ಲಿ ತೀರ್ಥ ಭಂಡಾರ ತೊಗೊಂಡೋಗಿ ಹಸುಗೆ ಇಡುವಂಥದ್ದು. ಆ ಥರ ನಂಬಿಕೆ ಇಟ್ಕೊಂಡಿದ್ದಾರೆ ಹಳ್ಳಿ ಜನಗಳೆಲ್ಲನೂ. ಹಾಗಾಗಿ ಇಲ್ಲಿ ಬಂದು ಅವ್ರು ಏನಾದರೂ ಹರಕೆ ಮಾಡ್ಕೊಂಡಿದ್ದಾರೆ, ಅದು ಕೋರಿಕೆನ ಇಲ್ಲಿ ಈಡೇರಿಸ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಬಾಣ ತೋರಿಸ್ತಾ ಇದ್ದಾರೆ. ಇಲ್ಲಿ ಬಂದವರೆಲ್ಲ ಬಾಣ ಬಿಡಿಸ್ತಾರೆ. ಅವ್ರಿಗೆ ಒಂದು ನಂಬಿಕೆ. ಯಾಕಂದರೆ ನಮ್ಮ ಹರಕೆ ಏನೋ ಇದ್ದರೆ ಈ ಥರ ಬಾಣ ಬಿಡಿಸೋದಕ್ಕೆ ಹರಕೆ ಎಲ್ಲ ಈಡೇರಿದೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋವಂಥದ್ದು. 100 ರೂಪೀಸ್ಗೆ ಹಾರ ಏನೋ ಕೊಡ್ತಾರೆ ಬಾಣ ಬಂದು. ಇಲ್ಲಿ ಈ ಥರ ಬಾಣವನ್ನು ಬಿಟ್ಟು ಹೋಗ್ತಾರೆ. ಈಗ ಅದನ್ನು ಕೂಡ ತೋರಿಸ್ತಾ ಇದೆ ಯಾವ ಥರ ಬಾಣ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಯಾವ ಥರ ಇದೆ ಅಂತ. ತುಂಬಾ ಸೌಂಡ್ ಇದು. ಎಷ್ಟು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸೌಂಡ್ ಇಲ್ಲಿ. ಇಲ್ಲಿ ತುಂಬ ಜನ ದರ್ಶನ ಮಾಡೋಕ್ಕಾಗದಿದ್ದವರೆಲ್ಲ ನೋಡಿ ಇಲ್ಲಿ ಬಂದು ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಬಂದು ವಿಘ್ನೇಶ್ವರ ಇದೆ ಮತ್ತು ಬಸವಣ್ಣ ಇದೆ ಇಲ್ಲಿ ತುಂಬ ಜನ ದೇವ್ರ ದರ್ಶನ ಮಾಡೋಕ್ಕಾಗದೇ ಇದ್ದವರು ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ಅಷ್ಟು ಸಿಕ್ಕಾಪಟ್ಟೆ ರಶ್ ಇತ್ತು. ನಾನು ಕೂಡ ಮಗನ್ನ ಕರ್ಕೊಂಡು ಬಂದಿದ್ದೀನಿ. ಹಸ್ಬೆಂಡ್ ಅಂತೂ ದೇವ್ರ ದರ್ಶನಕ್ಕೆ ಆಗೋದಿಲ್ಲ, ಬೇಡ ಹೋಗೋಣ ಅಂತ ಹೇಳಿದ್ರು. ಆದರೆ ಇಲ್ಲ, ಇಷ್ಟು ದೂರ ಬಂದು ದೇವ್ರ ದರ್ಶನ ಮಾಡಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ದರ್ಶನ ಮಾಡಿಕೊಂಡೇ ಹೋಗಬೇಕು ಅಂತೇಳಿ ಇದ್ದೀನಿ. ಹಾಗೆ ಅಪ್ಪ ಎಲ್ಲ ಕ್ಯೂನಲ್ಲಿದ್ದರು ಮತ್ತು ಮಾವ ಎಲ್ಲ ಇದ್ದರು. ಅವ್ರ ಜೊತೆಯಲ್ಲಿ ನಾವು ಕೂಡ ಹೋದ್ವಿ. ಆದರೆ ಅಲ್ಲಿ
ದರ್ಶನ ಮುಗಿಸ್ಕೊಂಡು ಯಾವ ಸೈಡ್ ಬರೋಕ್ಕೆ ಒಂದು 2 ಅವರ್ಸ್ ಏನೋ ಆಯಿತು ಅನಿಸುತ್ತೆ. ಅಷ್ಟು ಜನ ಎಲ್ಲಿಂದ ಎಲ್ಲಿ ನೋಡಿದ್ರು ನುಗ್ಗುತ್ತಾ ಇರ್ತಾರೆ, ಅಷ್ಟು ಜನ ಇದ್ದರು. ನಾವು ಕೂಡ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಬರೋವಂಥದ್ದು. ಬನ್ನಿ ನೋಡಿಸ್ತೀನಿ ಯಾವ ಥರ ದರ್ಶನ ಆಗುತ್ತೆ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ರಶ್. ಅಪ್ಪ ನಾನಂತೂ ಈ ಥರ ದರ್ಶನಕ್ಕೆ ಯಾವತ್ತೂ ಹೋಗಿರಲಿಲ್ಲ. ಯಾಕಂದರೆ ದೊಡ್ಡ ತಿರ್ತಿ ಬಿಟ್ಟರೆ ನೆಕ್ಸ್ಟ್ ಈ ಟೈಮಲ್ಲಿ ಈ ಥರ ಅಂದರೆ ತುಂಬ ಸಿಕ್ಕಾಪಟ್ಟೆ ರಶ್ ಇತ್ತು. ಇಲ್ಲಿ ಅಲಂಕಾರ ನೋಡ್ಬೋದು, ಹೂವಿನಿಂದ ಎಲ್ಲ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ವಿ. ಎಂಟ್ರೆನ್ಸ್ ಇರ್ಬೋದು ಎಲ್ಲನೂ ಅಷ್ಟೇ. ಮತ್ತು ಇಲ್ಲಿ ನೋಡಿ ನುಗ್ಕೊಂಡು ಮಕ್ಕಳನ್ನ ಕರ್ಕೊಂಡು ಹಸ್ಬೆಂಡ್ ಮಗನ ಎತ್ಕೊಂಡಿದ್ರು. ಅದಕ್ಕೆ ಹೇಳ್ತಾಯಿದ್ರು, ಬೇಡ ಅಂದರೂ ಕೇಳಲ್ಲ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಯಾಕಂದರೆ ಇಷ್ಟು ದೂರ ಬಂದು ದೇವ್ರ ದರ್ಶನ ಮಾಡಲಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ಅಲ್ವಾ. ಹಾಗಾಗಿ ನಾನು ದೇವ್ರ ದರ್ಶನಕ್ಕೆ ಹೋಗಬೇಕು ಅಂತೇಳಿ ಬಂದಿದ್ದು. ಈಗ ಒಳಗಡೆ ಎಲ್ಲ ನೋಡ್ತಿರ್ಬೋದು ಎಷ್ಟೊಂದು ಚೆನ್ನಾಗಿ ಹೂವಿನಿಂದೆಲ್ಲ ಅಲಂಕಾರ ಮಾಡಿದೆ. ಇಲ್ಲಿ ಹುಂಡಿ ಹತ್ರ ಎಲ್ಲನೂ ಹರಕೆ ಮಾಡಿ ಇಟ್ಕೊಂಡಂಥ ಗೋಗಳು ಹೇಳ್ದಲ್ವ, ಹಸ ಮತ್ತು ಕರ ನಮ್ಮ ಹರಕೆ ಮಾಡಿಟ್ಕೊಳ್ತಾರೆ. ಈ ಥರ ಗೊಂಬೆಯನ್ನು ತೊಗೊಂಬಂದು ದೇವರಿಗೆ ಹರಕೆಯನ್ನು ತೀರಿಸ್ತಾ ಇರೋವಂಥದ್ದು. ಇಲ್ಲಿ ಪೂಜೆ ಎಲ್ಲ ಮಾಡ್ತಾರೆ, ಮಂಗಳಾರತಿ ಪೂಜೆ ಎಲ್ಲ ಕೊಡ್ತಾಯಿದ್ದಾರೆ. ತುಂಬಾ ರಶ್ ಇದೆ. ಇನ್ನೇನು ಹತ್ತಿರ ಬಂದಿದ್ದೀವಿ, ದೇವಸ್ಥಾನ ಹತ್ತಿರ, ಇನ್ನೇನು ದರ್ಶನ ಮುಗಿಯುತ್ತೆ. ಇಲ್ಲಿ ಈಶ್ವರ ಪಾರ್ವತಿ ಇದೆ. ಮತ್ತು ಇಲ್ಲಿ ಹೋಮ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿದ್ರು. ಬೆಳಗ್ಗೆನೇ ಈ ಥರ ಎಲ್ಲ ಮಾಡಿ ಆಮೇಲೆ ದೇವರು ದರ್ಶನ ಎಲ್ಲ ಮಾಡ್ತಾಯಿದ್ದಾರೆ. ನನ್ನ ಕೈಯಲ್ಲಿ ಎಷ್ಟಾದರೆ ಅಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇಲ್ಲಿ ದೇವ್ರನ್ನ ನೋಡಿಸ್ಬೇಕಂತ ತುಂಬಾ ಪ್ರಯತ್ನ ಪಟ್ಟೆ, ಬಟ್ ಆಗಲಿಲ್ಲ. ಯಾಕಂದರೆ 500 ಇದ್ದಾರೆ ಮತ್ತು ಜನ ಇದ್ದಾರೆ. ಮತ್ತು 500 ಬೇರೆ ಈ ಥರ ಎಲ್ಲ ಹಿಡಿಬಾರ್ದಮ್ಮ ಅಂತ ಹೇಳಿದ್ರು. ಹಾಗಾಗಿ ನಾನು ಕೂಡ ಸುಮ್ಮನೆ ಆಗ್ಬಿಟ್ಟೆ, ಅಷ್ಟೇ ತೋರ್ಸೋಕ್ಕಾಗಿದ್ದು. ಆಮೇಲೆ ಯಾವ ಸೈಡ್ ಬಂದಮೇಲೆ ಅಪ್ಪ ಅಮ್ಮ ಎಲ್ಲರೂ ಸಿಕ್ಕಿದ್ರು. ನಮಗೆ ಹೋದಾಗ ಸಿಗಲಿಲ್ಲ, ಯಾಕಂದರೆ ಅಪ್ಪ ಮಾತ್ರ ಕ್ಯೂನಲ್ಲಿ ಕಾಣಿಸ್ತು, ಅಮ್ಮ ಕಾಣಲಿಲ್ಲ. ಈಗ ದರ್ಶನ ಎಲ್ಲ ಬಂದಮೇಲೆ ಯಾವ ಸೈಡು ಅಪ್ಪ ಅಮ್ಮ ಎಲ್ಲ ಸಿಕ್ಕಿದ್ರು. ಅವ್ರ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆಯೇ ಇನ್ನೇನು ನಾವು ಕೂಡ ಮನೆಗೆ ಹೊರಟಿದ್ವಿ. ಅಪ್ಪ ಅವರು ಬಸ್ಸಲ್ಲಿ ಹೋಗ್ತಾರೆ. ಅವರು ನೀವು ಹೋಗಿ, ನಾವು ಹೋಗ್ತೀವಿ ಅಂತ ಹೇಳಿದರು ಅಪ್ಪ ಅಮ್ಮ. ಫ್ರೆಂಡ್ಸ್, ಅಪ್ಪ ಜೊತೆಗೆ ಬಂದರೆ ಅಪ್ಪಗೆ ತುಂಬ ಕೇರ್ ಮಾಡ್ತಾರೆ ಮಕ್ಕಳನ್ನ. ಯಾಕೆಂದರೆ ಬೈಕ್ಸ್ ಇರ್ಬೋದು ಮತ್ತು ರಶ್ ಇರೋದಕ್ಕೋಸ್ಕರ ತುಂಬ ಅಂದರೆ ತುಂಬ ಕೇರ್ ಮಾಡ್ತಾರೆ ಅಪ್ಪ. ಹಾಗಾಗಿ ನನಗೆ ತುಂಬ ಇಷ್ಟ. ಯಾವಾಗಲೂ ಜೊತೆಗೆ ಹೋದಾಗ ಅಷ್ಟೇ, ಚಿಕ್ಕ ಮಕ್ಕಳು ಇರಬೇಕಾದ್ರೂ ಅಷ್ಟೇ ಅವ್ರ ಕೈ ಹಿಡ್ಕೊಂಡು ನಮ್ಮನ್ನ ಜಾತ್ರೆನ ಸುತ್ತಾಡಿಸ್ತಾಯಿದ್ರು. ಹಾಗೆ ಮಗನಿಗೆ ಗೊಂಬೆ ಏನಾದರೂ ಕೊಡಿಸು ಅಂತೇಳಿ ಅಮೌಂಟ್ ಕೊಟ್ಬಿಟ್ಟು ಹೊರಟರು ಅಪ್ಪ ಅಮ್ಮ. ಹುಷಾರಾಗಿ ಹೋಗಿ ಅಂತೇಳ್ಬಿಟ್ಟು ನಾವು ಬೈಕಲ್ಲಿ ಬಂದರೆ ಅಪ್ಪ ಅಮ್ಮ ಬಸ್ಸಲ್ಲಿ ಬಂದಿದ್ದರು. ಹಾಗಾಗಿ ಅವ್ರು ಬಸ್ಗೆ ಹೋದರು. ಇಲ್ಲಿ ಬಂದು ಕಲ್ಲಂಗಡಿ ಹಣ್ಣು ತೊಗೊತೆ, ವಾಟರ್ ಮೆಲನ್ ಬೇಕು ಅಂತ ಹೇಳ್ಬಿಟ್ಟು, ಹಾಗಾಗಿ ವಾಟರ್ ಮೆಲನ್ ತೊಗೊಂಡು ಜಾತ್ರೆ ಎಲ್ಲ ಸುತ್ತಾಡಿದ್ದಾಯಿತು. ಈಗ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಶೈನ್ ಗಲಾಟೆ ಮಾಡ್ತಾ ಇದ್ದಾನೆ. ಏನು ಬೇಕು ಒಮ್ಮೆ ಬೇಕಂತ ಗಲಾಟೆ ಮಾಡ್ತಾ ಇದ್ದಾನೆ. ಅವ್ರ ತಾತ ಬಂದಿದ್ದರು, ತಾತ ಅಜ್ಜಿ ಎಲ್ಲ ಬಂದಿದ್ರು ಇವತ್ತು. ಏನಪ್ಪ ಜಾತ್ರೆಗೆ ಬಂದಿದ್ದು ತಾನೆ. ಶೈನ್ ಇವಾಗ ಕಲ್ಲಂಗಡಿ ಹಣ್ಣು ತಿಂದವನೆ. ಶೈನ್ ಕಲ್ಲಂಗಡಿ ಹಣ್ಣು ತಿಂದಾಯಿತು. ಈಗ ನಾವು ಹೋಗ್ತಿದ್ದೀವಿ ಮನೆಗೆ. ಬನ್ನಿ, ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಜಾತ್ರೆ ನೋಡಿ ಎಷ್ಟೊಂದು ರಶ್ ಅಂದರೆ ತುಂಬಾ ರಶ್ಶು, ಸಿಕ್ಕಾಪಟ್ಟೆ ರಶ್ಶು. ಫ್ರೆಂಡ್ಸ್, ಈಗ ತಾನೇ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬಂದು ತುಂಬಾ ಸಿಕ್ಕಾಪಟ್ಟೆ ರಶ್ ಇತ್ತು. ಎಲ್ಲ ನೋಡ್ಕೊಂಡು ಈಗ ಮಗನೆಲ್ಲ ಕರ್ಕೊಂಡು ಹೋಗಿದ್ದು ಬರೋಷ್ಟರಲ್ಲಿ ಲೇಟ್ ಆಯಿತು. ಈಗ ಬಂದು ಊಟ ಮಾಡಿ ಆಯಿತು. ಊಟ ಎಲ್ಲ ಮಾಡಿಬಿಟ್ಟು ಈಗ ತೊಳೆದಕ್ಕೆ ಹೋಗಬೇಕು. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಬರುತ್ತೆ. ಇನ್ನೂ ಒಳ್ಳೆ ವೀಡಿಯೋಸ್ನ ಕೊಡೋಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆಗದೆ ಹೋದರೆ ಕಮೆಂಟಲ್ಲಿ ಬರ್ತಿರಿಸಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.